ರಾಜ್ಯದಲ್ಲಿ ಎಸ್ಐಆರ್ ಪಾಲಿಟಿಕ್ಸ್ ಜೋರಾಗಿದೆ. ಕೇಂದ್ರದ ಆಟಕ್ಕೆ ಸಿಎಂ ಡಿಕೆ ಶಿವಕುಮಾರ್ ಕೌಂಟರ್ ಅಸ್ತ್ರವನ್ನ ಕೊಟ್ಟಿದ್ದಾರೆ. ಡಿಕೆಶಿ ಎಸ್ಐಆರ್ ಟ್ಯಾಕ್ಟಿಕ್ಸ್ಗೆ ಬೆಚ್ಚಿ ಬೀಳುತ್ತಾ ಬಿಜೆಪಿ. ಯಾಕೆಂದ್ರೆ ಕಮಲ ಪಾಳ್ಯದಲ್ಲಿ ಶುರುವಾಗ್ತಾ ಇದೆ ಎಸ್ಐಆರ್ ಭಯ. ಕೇಂದ್ರ ಚುನಾವಣಾ ಆಯೋಗದಿಂದ ಎಸ್ಐಆರ್ ಅಸ್ತ್ರ ಪ್ರಯೋಗ ಆಗ್ತಾ ಇದೆ. ಮತ್ತೊಂದು ಕಡೆ ಡಿಕೆಶಿ ಎಸ್ಐಆರ್ ಟ್ಯಾಕ್ಟಿಕ್ಸ್ಗೆ ಈ ವೇಳೆ ಬೆಚ್ಚಿ ಬೀಳುತ್ತಾ ಬಿಜೆಪಿ. ಕಮಲ ಪಾಳ್ಯದಲ್ಲಿ ಶುರುವಾಗ್ತಾ ಇರುವಂಥದ್ದು ಎಸ್ಐಆರ್ ಭಯ. ಕೇಂದ್ರ ಚುನಾವಣಾ ಆಯೋಗದಿಂದ ಎಸ್ಐಆರ್ ಅಸ್ತ್ರ ಪ್ರಯೋಗ ಆಗ್ತಾ ಇದೆ. ಮತಪಟ್ಟಿ ಪರಿಷ್ಕರಣೆಯ ಒಂದು ಪ್ರಕ್ರಿಯೆ ನಡೀತಾ ಇದೆ. ಮತ್ತೊಂದು ಕಡೆ ಡಿಕೆ ಶಿವಕುಮಾರ್ ಇದಕ್ಕೆ ಪ್ರತ್ಯಸ್ತ್ರವನ್ನ ಪ್ರಯೋಗ ಮಾಡುವಂತೆ ಕಾಣಿಸ್ತಿದೆ. ರಾಜ್ಯದಲ್ಲಿ ಎಸ್ಐಆರ್ ಪಾಲಿಟಿಕ್ಸ್ ಜೋರಾಗಿರುವಂತಹ ಸಂದರ್ಭದಲ್ಲೇ ಸಿಎಂ ಡಿಕೆಶಿ ಕೌಂಟರ್ ಅಸ್ತ್ರವನ್ನ ಪ್ರಯೋಗ ಮಾಡಿದ್ರ. ಡಿಕೆಶಿ ಎಸ್ಐಆರ್ ಟ್ಯಾಕ್ಟಿಕ್ಸ್ಗೆ ಕೌಂಟರ್ ಅಸ್ತ್ರವನ್ನ ಪ್ರಯೋಗ ಮಾಡದಂತೆ ಕಾಣಿಸ್ತಾ ಇದೆ. ಇನ್ನು ಕಮಲ ಪಾಳ್ಯಕ್ಕೂ ಕೂಡ ನಡುಕವನ್ನು ಹುಟ್ಟಿಸ್ತಾ ಇದೆಯಾ ಈ ಬೆಳವಣಿಗೆ? ಸರ್ಕಾರ ತನ್ನ ಅಧಿಕಾರಿಗಳನ್ನು ಬಿಟ್ಟು ಎಸ್ಐಆರ್ ಮಾಡಿಸ್ತಿದೆ ಅನ್ನುವಂಥ ಒಂದಷ್ಟು ಆಕ್ರೋಶ ವ್ಯಕ್ತವಾಗ್ತಾ ಇರುವಂಥದ್ದು. ಅಧಿಕಾರಿಗಳನ್ನು ಬಳಸಿ ತನಗೆ ಬೇಕಾದಂತೆ ಎಸ್ಐಆರ್ ಮಾಡಿಸ್ತಿದೆ ಸರ್ಕಾರ ಅನ್ನುವಂಥ ಆಕ್ರೋಶ ವ್ಯಕ್ತವಾಗ್ತಾ ಇರುವಂಥದ್ದು. ಈ ಸಂಬಂಧ ಬಿಜೆಪಿಯ ನಾಯಕರುಗಳು ತೀವ್ರವಾಗಿ ಸರ್ಕಾರದ ವಿರುದ್ಧ ತಮ್ಮ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಸರ್ಕಾರ ತನ್ನ ಅಧಿಕಾರಿಗಳನ್ನು ಬಿಟ್ಟು ಎಸ್ಐಆರ್ ಮಾಡಿಸ್ತಿದೆ, ಅಧಿಕಾರಿಗಳನ್ನು ಬಳಸಿ ತನಗೆ ಬೇಕಾದಂತೆ ಎಸ್ಐಆರ್ ಮಾಡಿಸ್ತಿದೆ ಅನ್ನುವಂಥ ಒಂದು ಗಂಭೀರ ಆರೋಪವನ್ನು ಈ ವೇಳೆ ಸಿ.ಟಿ. ರವಿ ಅವರು ಮಾಡಿದ್ದಾರೆ. ಭಾಸ್ಕರ್ ರಾವ್ ಹಾಗೂ ಸಿ.ಟಿ. ರವಿ ಬಹಿರಂಗ ಅಸಮಾಧಾನ ವ್ಯಕ್ತಪಡಿಸಿದ್ದು, ಚಿಕ್ಕಮಗಳೂರು ಕ್ಷೇತ್ರದಲ್ಲಿ 6,000 ಮತದಾರರ ಹಕ್ಕಿಗೆ ಧಕ್ಕೆಯನ್ನು ತರಲಾಗಿದೆ. ತರಬೇತಿ ಇಲ್ಲದಕ್ಕೆ ಎಸ್ಐಆರ್ನಲ್ಲಿ ಲೋಪವನ್ನು ಹುಡುಕ್ತಾ ಇರುವಂಥದ್ದು. ಮತ್ತು ನಿಯೋಜನೆಗೊಂಡಂಥ ಅಧಿಕಾರಿಗಳಿಗೆ ಅಗತ್ಯ ತರಬೇತಿಯನ್ನೇ ಇದುವರೆಗೆ ನೀಡಿಲ್ಲ ಅನ್ನುವಂಥ ಆರೋಪವನ್ನು ಕೂಡ ಮಾಡ್ತಾ ಇದ್ದು, ಸರ್ಕಾರ ತನ್ನ ಅಧಿಕಾರಿಗಳನ್ನು ಬಿಟ್ಟು ಎಸ್ಐಆರ್ ಮಾಡಿಸ್ತಿದೆ. ಇದು ಸಿ.ಟಿ. ರವಿ ಮಾಡ್ತಾ ಇರುವಂಥ ಆರೋಪ. ಅಧಿಕಾರಿಗಳನ್ನು ಬಳಸಿ ತನಗೆ ಬೇಕಾದಂತೆ ಎಸ್ಐಆರ್ ಅನ್ನು ಮಾಡಿಸ್ತಾ ಇದೆ. ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಮಾಡ್ತಾ ಇರುವಂಥ ಗಂಭೀರವಾದ ಆರೋಪ ಇದು. ಭಾಸ್ಕರ್ ರಾವ್, ಸಿ.ಟಿ. ರವಿ ಬಹಿರಂಗ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಚಿಕ್ಕಮಗಳೂರು ಕ್ಷೇತ್ರದಲ್ಲಿ 6,000 ಮತದಾರರ ಹಕ್ಕಿಗೆ ಧಕ್ಕೆಯನ್ನು ತರಲಾಗಿದೆ. ತರಬೇತಿ ಇಲ್ಲದಕ್ಕೆ ಎಸ್ಐಆರ್ನಲ್ಲಿ ಲೋಪಗಳು ಕಂಡು ಬರ್ತಾ ಇದೆ. ನಿಯೋಜನೆಗೊಂಡ ಅಧಿಕಾರಿಗಳಿಗೆ ಅಗತ್ಯವಾದ ತರಬೇತಿಯನ್ನೇ ನೀಡಿಲ್ಲ. ಚಿಕ್ಕಮಗಳೂರು ಕ್ಷೇತ್ರದಲ್ಲೇ BLOಗಳು ಮನೆ ಮನೆಗೆ ಭೇಟಿ ನೀಡ್ತಾ ಇಲ್ಲ ಅನ್ನುವಂಥ ಆರೋಪವನ್ನು ಮಾಡ್ತಾ ಇದ್ದಾರೆ MLC ಸಿ.ಟಿ. ರವಿ. ಸರ್ಕಾರದ ಕುರಿತಾಗಿ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಒಂದು ಕಡೆ ರಾಜ್ಯಾದ್ಯಂತ ಮತದಾರರ ಪಟ್ಟಿ ಪರಿಷ್ಕರಣೆ ಪ್ರಕ್ರಿಯೆ ನಡೀತಾ ಇದೆ. ಮತದಾರರ ಪಟ್ಟಿ ಪರಿಷ್ಕರಣೆಯ ಒಂದು ಪ್ರಕ್ರಿಯೆ ರಾಜ್ಯಾದ್ಯಂತ ಶುರುವಾಗಿರುವಂಥದ್ದು. ಜುಲೈ 29ರವರೆಗೂ ಕೂಡ ಮತದಾರರ ಪಟ್ಟಿ ಪರಿಷ್ಕರಣಾ ಪ್ರಕ್ರಿಯೆ ನಡೆಯುತ್ತೆ. ರಾಜ್ಯದಲ್ಲಿ ಎಸ್ಐಆರ್ ನಡೆಯುತ್ತೆ. ಆದರೆ ಎಸ್ಐಆರ್ ವಿಚಾರವಾಗಿ ಒಂದು ಕಡೆ ಬಿಜೆಪಿ ತೀವ್ರ ಅಸಮಾಧಾನವನ್ನು ಹೊರಹಾಕ್ತಾ ಇದೆ ರಾಜ್ಯ ಸರ್ಕಾರದ ನಡೆಗೆ. ಸರ್ಕಾರ ತನ್ನ ಅಧಿಕಾರಿಗಳನ್ನು ಬಿಟ್ಟು ಎಸ್ಐಆರ್ ಮಾಡಿಸ್ತಿದೆ ಅನ್ನುವಂಥ ಆಕ್ರೋಶವನ್ನು MLC ಸಿ.ಟಿ. ರವಿ ಮಾಡಿದ್ದಾರೆ. ಅಧಿಕಾರಿಗಳನ್ನು ಬಳಸಿ ತನಗೆ ಬೇಕಾದಂತೆ ಎಸ್ಐಆರ್ ಮಾಡಿಕೊಳ್ತಾ ಇದೆ ಕಾಂಗ್ರೆಸ್ ಅನ್ನುವಂಥ ಒಂದು ಗಂಭೀರ ಆರೋಪವನ್ನು ಮಾಡ್ತಾ ಇರುವಂಥದ್ದು ಬಿಜೆಪಿ ರಾಜ್ಯ ಸರ್ಕಾರದ ವಿರುದ್ಧ.